ಪ್ರಿಯ ವೀಕ್ಷಕರೇ, ಭೂಮಿ ಸೂರ್ಯನ ಸುತ್ತಲೂ 1 ವರ್ಷ ಬೇಕು. ಆದರೆ ಈ ಕಲಿಯುಗದ ಭ್ರಷ್ಟ ಅಧಿಕಾರಿಗಳ ಕೈಗೆ ಸಿಕ್ಕು 2015ರಲ್ಲಿ ಪೂರ್ವಕ್ಕೆ ಇದ್ದ 3 ಗುಂಟೆ ಭೂಮಿ 2018ರಲ್ಲಿ ಆ ಜಾಗದಿಂದ ಮಾಯವಾಯಿತು. ನಂತರ 2018ರಲ್ಲಿ ಪೂರ್ವಕ್ಕೆ ಮಾಯವಾದ ಭೂಮಿ 2024ರಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಪ್ರತ್ಯಕ್ಷವಾಯಿತು. ನಂತರ ಉತ್ತರ ದಿಕ್ಕಿನಿಂದ ದಕ್ಷಿಣ ಕಡೆಗೆ ಸುತ್ತುವರೆದು ಪೂರ್ವಕ್ಕೆ ಮುಖ ಮಾಡಿ ಪ್ರತ್ಯಕ್ಷವಾಯಿತು. ಹೌದು ವೀಕ್ಷಕರೇ, ಇದು ಆಶ್ಚರ್ಯಕರ ಸಂಗತಿಯಾದರೂ ಸತ್ಯ. ಹುಕ್ಕೇರಿ ತಾಲೂಕಿನ ತಹಸೀಲ್ದಾರ್ ಆಫೀಸಿನ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಹಣ ಮತ್ತು ಶ್ರೀಮಂತ ಜನರ ಪ್ರಭಾವದಿಂದ ಬಡವರ ಜಮೀನು ಇದ್ದಕ್ಕಿದ್ದಂತೆ ಮಾಯವಾಗುತ್ತೆ ಮತ್ತು ಬೇರೆ ಕಡೆ ಪ್ರತ್ಯಕ್ಷವಾಗುತ್ತೆ. ಉದಾಹರಣೆ ಸಾಕ್ಷಿ ಸಮೇತ ಇಲ್ಲಿದೆ ನೋಡಿ. ಭ್ರಷ್ಟ ಅಧಿಕಾರಿಗಳ ಕರ್ಮಕಾಂಡ. ಏನಾದರೂ ಸಂಬಂಧಪಟ್ಟ ಶಾಸಕರಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಭ್ರಷ್ಟ ಅಧಿಕಾರಿಗಳನ್ನ ಗುರುತಿಸಿ ಸೇವೆಯಿಂದ ವಜಾಗೊಳಿಸಿ ಇನ್ನು ಮುಂದಾದರೂ ಇಂತಹ ಭ್ರಷ್ಟ ಅಧಿಕಾರಿಗಳಿಂದ ಬಡವರ ಜೀವನದ ಜೊತೆ ಆಟ ಆಡ್ತಿರೋದನ್ನ ತಪ್ಪಿಸಿ ಬಡವರಿಗೆ ನ್ಯಾಯ ಕೊಡಿಸುತ್ತೀರೋ ಅಥವಾ ಭ್ರಷ್ಟ ಅಧಿಕಾರಿಗಳನ್ನ ಬೆಳೆಯಲು ಬಿಡುತ್ತೀರೋ ನೀವೇ ಹೇಳಬೇಕಾಗಿದೆ. ನಮ್ಮ ನಡೆ ಭ್ರಷ್ಟಾಚಾರ ತಡೆ. ಡಾಕ್ಟರ್ ರವಿ ಬಿ ಕಾಂಬ್ಳೆ, RK22 ನ್ಯೂಸ್ ಕನ್ನಡ, ಹುಕ್ಕೇರಿ. ಒಟ್ಟು ಎಲ್ಲಿವರೆಗೆ ನೋಡ್ರಿ, ಒಟ್ಟು ಇಲ್ಲೇ ಇದೆ ತೋರಿಸ್ಕೋಬೋದು. ಅಲ್ಲ ಕೋರ್ಟ್ ಕರ ಮತ್ತೆ ತೋರಿಸ್ಕೋಬೋದು. ಯಾಕಂದ್ರೆ ಆಲ್ರೆಡಿ ನಮ್ಮ ಹಾಲಾಗ ಬಂತೀಗ. ಇದನ್ನ ಬಿಟ್ಟು ಮತ್ತೆ 2 ಗಂಟೆ ನೀವು ತೋರಿಸ್ಬೇಕು. ಮತ್ತೆ ಹಾಲಾಗ ತೋರಿಸ್ಕೋಬೋದು. ನಾನು 2 ಗಂಟೆ ಕೋರ್ಟ್ ಕರ ಬೇಡ ಸರ್. ನೀವು ಅವ್ರಿಗೆ ಕೇಳ ಸರ ಮಾಡಿದ ನೀವು ಸರ್ ಸರ ನೀವು ಮಾಡಿದ್ರಿ. ನಾನು ಕೋರ್ಟ್ ಕರ 2 ಗಂಟೆ ತೋರಿಸ್ಕೊಟ್ರೆ ಕೊಡ್ರಿ ಸರ್. ನನಗೆ ಮತ್ತೆ ಇನ್ನು ಇದ್ರಾಗ ಆಗಿರಲ್ಲ. ಇಲ್ಲಿಂದ ನನಗೆ 2-19 ಗಂಟೆ ಇದು ಮಾಪು ಮಾಡ್ಕೊಡ್ತೀನಿ ನಾನು. ಇದನ್ನ 2-19 ಗಂಟೆ ಇರೋದ ಇದು ಕ್ಲಿಯರ್ ಇರ್ತೀರಿ ಮಾಡಿದ. ಇದ್ರಾಗ ಇದ್ರಾಗ ಕ್ಲಿಯರ್ ಅಲ್ರಿ, ಇದ್ರಾಗ ಸಮಸ್ಯೆ ಇಲ್ಲ. ನೀವು ಕರೆಕ್ಟ್ ಇದ್ದೀರಿ. 2-19 ಗಂಟೆ ಕ್ಲಿಯರ್ ಇದ್ರಿ. 2-20 ಅಂದ್ರೆ 2 ಗಂಟೆ ಖರಾಬ್ ಇದ್ರಿ. 2-19 ಕ್ಲಿಯರ್ ಇದ್ರಿ. ಹಾಂ 5 ಕ್ಲಿಯರ್ ಐತ್ರಿ. ಪೈಲಾದ್ರ ಬಂದಾರ 3 ಗಂಟೆ ಪೂರ್ವ ಕೇಳ್ತಾರೆ. ಇಲ್ಲ ಸರ್, ನಾವು ಕ್ಲಿಯರ್ ಆಗಿ ಅದೇ ನೀವು ಕರೆಕ್ಟ್ ಆಗ್ತೀರಿ. ಏನು ತಪ್ಪಿಲ್ಲ. ನಾನು ಮುದ್ದಾ ಮಾಡ್ತಿದ್ದೇನೆ ಸರ್. ಅವ್ನು ಕುಡಿಯೋ ಮಾಡ್ತಿದ್ದೇನೆ, ಮುದ್ದಾ ಮಾಡ್ತಿದ್ದೇನೆ. ಈಗ ಆಲ್ರೆಡಿ 3 ಫುಟ್ ಇಲ್ಲಿ ಯಾರು ಅದು ಹೋಯ್ತು. ಅದರ ನಂತರ ಮತ್ತೊಬ್ರು ಬರ್ತಾರು. ಅಲ್ಲಿ 0.1 ಸರ್ ದಂಡಿಗೆ. ಅಲ್ಲಿ ನೀವು ಎಷ್ಟು ಫುಟ್ ಹಾಕಿರಿ ಅವಾಗ ಇಲ್ಲಿ ಅದು ನಿಮ್ಮ ಚೀಟಿ ಆಗಿ ಸರ್ ಎಷ್ಟು ಕೊಡ್ತೀವಿ ಚೀಟಿ ಪಾಯಿಂಟ್ ಗೊತ್ತಾಗ ಎಷ್ಟು ಫುಟ್ ಬರ್ತದೆ ಸರ್ ಇಲ್ಲಿ 1.5 ಮೀಟರ್ ರೀ. 1.5 ಮೀಟರ್ ಅಲ್ಲ 1.5 ಮೀಟರ್ ಸರ್ ಮೀಟರ್. ಇದನ್ನ ಪೈಲಾ ಪಾಯಿಂಟ್ ನೀವು ಮಾಡಕ್ಕೆ ವಹಿವಾಟು ತಗೊಳ್ರಿ. ನಾನು ಇತ್ತೇನೆ ಅಲ್ಲೇ ಸರ್. ಅವ್ರದ್ದು ಸಮಸ್ಯೆ ಬಂತು, ಅದು ಬಿಟ್ಟೆನ ನಿಮ್ಮದ್ರೆ ಮಾಪ್ ಮಾಡೋ ಬರಬೇಕಾಯ್ತು. ನೀವು ಅವ್ರು ಸರ್ ಫಸ್ಟ್ ಬಂದಿರಿ. ನನ್ನ ಫಸ್ಟ್ ಬಂದಾಗ ನಿಮಗೆ ಸರ್ ಫಸ್ಟ್ ಬಂದಾಗ ನಿಮಗೆ ಏನು ಕೇಳಿ ನಾನು ಫಸ್ಟ್ ಬಂದಾಗ ಸರ್ ನಾ ನೋ ಅಬ್ಜೆಕ್ಷನ್. ನೀವು ಹಂಗ ಮಾಡ್ರ ಅಬ್ಜೆಕ್ಷನ್ ಇಲ್ಲ ಈಗ ಅನ್ಬೇಕು ನಾನು ಮಾಡ್ಬೇಕು. ಅವ್ರದ್ದು ಅಬ್ಜೆಕ್ಷನ್ ಇರುತ್ತೆ ಬಿಟ್ರಿ ನೀವು. ನಾನು ಅಬ್ಜೆಕ್ಷನ್ ಇರಕ್ಕಿಲ್ಲ. ಹಂಗ ಮಾಡತ್ತೆ ಈಗ ನಾನು ಯಾಕೆ ಮಾಡಿ ಯಾರ್ರಿ ಅಲ್ಲ ನಾನು ಸ್ವಂತ ನನ್ನ ಕೇಳ ಸರ್. ನೀವು ನಂದಾಗ ನೀವು ಕೇಳ ಗಪ್ಪ ಹಾಕೋದ್ರಿ. ನಮ್ಮ ಸರ್ವೆ ಮಾಡ್ಬಿಟ್ಟು ನಂಬರ್ ಅಲ್ರಿ ಅದೇ ಪರ್ತ್ ಅಂದ್ರೆ ಅದ ನಾನು ಸರ್ವೆ ಪರ್ತ್ ಇರೋದ ಮತ್ತೆ ನಾನು ಯಾಕೆ ನಾವು ಕೇಳಿಲ್ಲ ಸರ್ ಅಂತ ನೀವು ಅವ್ರ ಮಾತು ಕೇಳಿ ನಂದು ಹಾಕ್ಬಿಟ್ಟು ಹೋಗ್ರಿ ಮಾಪ ಮಾಪ್ ಮಾಡೋದು. ಈಗ ಬಂದಿದ್ರು ಸರ್ ವಾಪಸ್ ನಂಗೆ ನೋಡ್ಸಾಕ್ ಕಳ್ಸಿರ್ತೀನಿ ನೀವು. ನಂಗೆ ಆವತ್ತು ನೋಡ್ಸಾಕ್ ಕಳ್ಸಿರಿ ಅಂತ ನೀವು. ನಾನು ಮಾಪ್ ಮಾಡ್ಲಿಕ್ಕೆ ನಾನು ನೋಡ್ಸಾಕ್ ಕಳ್ಸಿ ನಾನು ಯಾಕೆ ಕಳ್ಸಿರಿ ನೀವು ಅಲ್ಲಿ ನೀವು ಅವ್ರಂತೆ ಮಾಡತ್ತಂದ್ರೆ ನಾನು ಯಾಕೆ ಅಂತ ನಾನು ಯಾಕೆ ನೀವು ಕೇಳಿದ್ರಿ ಅಲ್ಲಿ ಅವತ್ತು ನಾನು ಮಾಪ್ ನಾನು ಯಾಕೆ ಕರೀರಿ ನೀವು ಅವ್ರದ ಈ ಸಮಸ್ಯೆ ಬರ್ತಾ ಫಸ್ಟ್ ಸರ್ ಮಣ್ಣೆ ಮಾಡ್ಲಿಲ್ರಿ. ಅವ್ರು ಬೇಡ ನೀವು ಬಿಡಿದಿರಿ. ನಾನು ನಿಮ್ಗೆ ಬೇಡ ಏನ ಮತ್ತೆ ನಾನು ಯಾಕೆ ನೀವು ಕೇಳಲ್ಲ. ನಂಗೆ ಯಾಕೆ ನೋಡ್ಸಿದ್ರಿ ನೀವು ಸರಿ ಹಂಗ ಅದು ಚರ್ಚೆ ಮಾಡ್ಬೇಕೈತೆ ನೀವು. ನಾನು ಕೇಳ್ರಿ ನೀವು ನಾನು ಕೇಳ್ರಿ ನೀವು ನಾನು ಕೇಳ್ರಿ ನೀವು ನಂತರ ವಾಪಸ್ ಮೂರ್ಸಕ್ಕೆ ನಂಗೆ ಕಾಲ್ ಮಾಡ್ರಿ. ನೀವು ವಿಷಯ ಮುಗಿಸಿ ನಂಗೆ ಒಂದು ಸಿಂಗತ್ತ ವಿಷಯ ಮುಗಿಸಿ ಭಾಳ ನೆನಪು ಹೋಗ್ತೀನಿ ಸರ್. ನನಗೆ ಅಂದ್ರೆ ನೀವು ಸರ್ ಬೇಡ ಅಂದ್ರಿ ಅಂತಂದ್ರಿ. ಸರ್ ಬೇಡ ನಾನು ಮಾಡ್ಬಿಟ್ರಿ ನೀವು ನಾ ಹೆಂಗಾದ್ರೆ ಸ್ವಲ್ಪ ನಾ ಉತ್ತರ ಕೊಡು ಸರ್. ಸರ್ ಬೇಡ ಅಂದ್ರೆ ಅವ್ರು ಬೇಡ ನಂದು ಬೇಡ ಅಂದ್ರು ನೀವು ಮಾಡ್ಬೇಕಲ್ಲ. ಮತ್ತೆ ನಂದು ಯಾಕೆ ನೀವು ಕೇಳಿದ್ರು 3 ಸಾವಿರ ಯಾಕೆ ಅಂತ ಕೇಳಿದ್ರು ನೀವು
ನನಗೆ ಹೇಳಿಕೆ ಕೊಡಿ ಸರ್. ಈಗ ಇದು ಆಗಲಿ ಕೊಡ್ರಿ, ಹೇಳಿಕೆ ಕೊಡ್ರಿ. ನೀವು ಯಾಕೆ ನನಗೆ ಕೊಡಲಿ ಸರ್? ನೀವು ಹಾಂ ನನಗೆ ಫಸ್ಟ್ ನೋಡಿ ಕಳಿಸಿ ಹಾಕೋಣ ಸಗ ಮಾಡ್ಲಾಕ ಮಾಡ್ಬಿಟ್ಟು ಕೇಳಲಾಕ ಮೊದಲು ಎತ್ತು ಮಾತಾಡ್ತಾರ ನಮಗೆ ತುಂಬೈತೆ. ಎತ್ತು ಮಾತಾಡ್ರಿ ಎತ್ತು ಮಾತಾಡ್ರಿ ಎತ್ತು ಮಾತಾಡ್ರಿ ಇಲ್ಲೇ ಮಾತಾಡ್ರಿ ಸಾಹೇಬ್ ಇಲ್ಲೇ ಇಲ್ಲಿ ಮಾತಾಡ್ಲಿ ಇಲ್ಲಿ ಆಗುತ್ತೆ ಇಲ್ಲಿ ಇಲ್ಲಿ ಮಾತಾಡ್ರಿ ಅವ್ರ ಹೆಚ್ಚು ಮಾತಾಡ್ರಿ ನಾಯಕ ಅವ್ರ ಮಾತಾಡಿ ನೀವು ಮಾತಾಡ್ರಿ ಕೇಳ್ರಿ ಆದಷ್ಟು ಹಿಂಗೆ ಮಾತಾಡ್ ಮಾಡಿ ಸರ ಕೇಳ್ರಿ ಕೇಳ್ರಿ. ಮೊದಲು ನೀವು ಈ ಸರ್ವೆ ಮಾಡಿಸಿದ್ದು ಯಾವಾಗ ರೀ? ಸರ್ ನಾವು ಮೊದಲು ಸರ್ವೆ ಮಾಡಿಸಿದ್ದು ಸರ್ 2015 ಸರ್. ಹ್ಞೂ ಅವಾಗ ಕುರ್ಬರ್ ಅಂತ ಒಬ್ಬ ಸರ್ ಬಂದೆ ಸರ್. ಅವ್ರು ಬಂದು ಪೂರ್ವಕ್ಕೆ 3 ಗುಂಟೆ ಅತಿಕ್ರಮ ಅಂತ ತೋರಿಸೋದ ಸರ್. ಆಗಿನ ಟೈಮ್ದಾಗ ಅವ್ರು ಏನು ಮಾಡಿ ಸರ ಹದಬಸ್ತಿ ಮಾಡಿ ಗುರ್ತ ಮಾಡಿ ಕೊಟ್ರಿ. 3 ಗುಂಟೆ ನಂತರ 15 ದಿವಸ ಬೆಳೆ ಬಾರ ಬಿಡ್ತಾವಪ್ಪ ಅಂತಂದು 4 ಮಂದಿ ಪಂಚ ಒಪ್ಪಂದ್ರಿ. ನಂತರ ಅದನ್ನು ಮತ್ತೆಲ್ಲ 3 ಹಾಕಿ ಸರಿಯಾಗಿಲ್ತಂದು ಮತ್ತೆ ಸರ್ ಅವ್ರು 2018ರಾಗ ಮತ್ತೆ ಅರ್ಜಿ ಕೊಟ್ರಿ. ಅವಾಗ 2ನೇ ಸಲ ಮತ್ತು ಅವರು ಬಗಲಿ ಅಂತ ಒಬ್ಬರು ಸರ್ ಬಂದ ಸರ್. ಅವ್ರು ಬಂದುಬಿಟ್ಟು ಅಲ್ಲಿ ಒಟ್ಟು ಅತಿಕ್ರಮ ಇಲ್ತಂದು ಅವ್ರು ಸೀಮಿಗೆ ಗೊತ್ತಾ ಮಾಡಿ ಸರ್. ಅದ್ರ ನಂತರ ಮನೆ ಈಗ 2024ರಾಗ ಮತ್ತೊಬ್ಬ ಬಂದ್ ಮಾಡಿ ಸರ್ ಅದು ಸರ್ವೇರಿಗೆ. ಈಗ ಬಂದಾರ ಸರ್ ಅದು ಪೂರ್ವಕ್ಕೆ 3 ಗುಂಟೆ ಇದ್ದದ್ದು ಫಸ್ಟ್ ತೋರಿಸ್ಕೊಟ್ರಿ ಕುರ್ಬರ್ತಂದ್ರಿ. ನಂತರ ಬಗಲಿತ ಬಂದಾರ ಏನಂದ್ರೆ ಅಲ್ಲಿ 3 ಗುಂಟೆ ಅತಿಕ್ರಮ ಇಲ್ಲಿ ತೋರಿಸ್ಕೊಟ್ರಿ. ಈಗ ನಂತರ ಬಂದಾರ ರಮೇಶ್ ಉಪ್ಪಾರ್ ಅಂತ ಸರ್ ಅವರ ಪಶ್ಚಿಮಕ್ಕೆ ಹೋಗಿ ಪೂರ್ತಿ ಹಳದಾಗ ಸರ್ ಎಲ್ಲ ರೀ ಹಳದ ಗಂಟೆ ಹೋಗಿ 3 ಗುಂಟೆ ಅತಿಕ್ರಮನ ಪೂರ್ವದಿಂದ ಪಶ್ಚಿಮ ದಿಕ್ಕಿಗೆ ಸರ್ ತೋರಿಸ್ಕೊಟ್ರಿ ಸರ್ ಅದನ್ನು. ಮತ್ತು ಹಿಂಗಾಗಿ ಪೂರ್ತಿ ಹಳ್ಳ ಎಲ್ಲ ತೋರಿಸ್ಕೊಟ್ಟ ಸರ್ 3 ಗುಂಟೆ ಅತಿಕ್ರಮಣ ರೀ. ಆ ಅತಿಕ್ರಮಣ ತೋರಿಸ್ಕೊಟ್ರು ನಂದು ಪೋಟ್ ಖರಾಬ್ 2 ಗುಂಟೆ ಎಲ್ಲೈತಪ್ಪ ಅಂತಂದ್ರೆ ಸರ್ನ ಕೇಳಬೇಕು ಸರ್ ಮಾಡಬೇಕು ಅಂತ ಸರ್ ಪ್ರತಿಯೊಂದು ಮಾತಿಗೆ. ಮತ್ತು ಪ್ರತಿಯೊಂದು ಮಾತಿಗೆ ಸರ್ ಸರ್ ಮೇಲೆ ಡಿಪೆಂಡ್ ಸರ್ ಒಟ್ರಿ. ಈ ಸ್ಥಾನಿಕ ಬಂದಾರಿಗೆ ಏನೂ ಇಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ ಸರ್ ಎಲ್ಲೈತಿ ಅತಿಕ್ರಮಣ ಏನಂತ ಅವ್ರಿಗೆ ಗೊತ್ತಿಲ್ಲ. ಪ್ರತಿಯೊಂದು ಮಾತಿಗೆ ಇದನ್ನ ಸರ್ ಸರ್ನ ಕೇಳಬೇಕು ಸರ್ನ ಕೇಳಬೇಕು. ಮತ್ತು ಇದ್ರ ಬದಲು ಸರ್ ಅದು ಹೆಚ್ಚಿನ ವಿಡಿಯೋ ಸರ್ ಎಲ್ಲ ನಾ ಇದು ಮಾಡ್ಯಾನ ಸರ್ ಅದನ್ನ ನಿಮ್ಗೆ ಕೊಡ್ತಾನೆ ಇಲ್ಲಿ ಐತಿ. ಅವ್ರು ಏನು ಮಾತಾಡೋರು ನಾವೇನು ಮಾತಾಡೋ ಕೊಡ್ತೇವೆ ಸರ್. ಒಂದೇ ಸರ್ ನಮ್ಮ ಮನುಷ್ಯಕ್ಕೆ ಏನು ರೀ ಇಂಥ ನಮ್ಮಂಥ ಬಡವರು ರೈತರಿಗೆ ಇಂಥ ತಹಸೀಲ್ದಾರ್ ಆಫೀಸಿಂದ ಏನಾಗತ್ತಿಲ್ಲ ಅನ್ಯಾಯ ಇರದ. ಮತ್ತು ಅಲ್ಲಿ ಏನಾಗೈತೆ ಸರ್ ಒಟ್ಟು ರೊಕ್ಕ ದೊಡ್ಡಸ್ತಿಕೆ ಸರ್ ನಮ್ಮಂಥ ಬಡವ್ರಿಗೆ ಕಿಮ್ಮತ್ತಿಲ್ಲಾಗಿ ಸರ್. ಒಟ್ಟು ಯಾರಿಗೆ ಏನಂತ ಭಾಳ ರೆಸ್ಪೆಕ್ಟ್ ಮಾಡ್ಯಾನ ಸರ್. ತಹಸೀಲ್ದಾರ್ ಆಫೀಸಿಗೆ ಮನವಿ ಕೊಟ್ಟಾನ ಎಲ್ಲ ಮಾಡ್ಯಾನ ಏನು ಮಾಡಿದ್ರು ಸರ್ ನಮಗೆ ಒಟ್ಟಕ್ಕೆ ರೆಸ್ಪೆಕ್ಟ್ ಇಲ್ಲ ಬಡವ್ರು ಸರ್. ಅದಕ್ಕಾಗಿ ದಯವಿಟ್ಟು ನಾ ಏನು ಕೇಳ್ತೇನೆ ಸರ್ ಒಟ್ಟು ನಮ್ಮಂಥ ಬಡವರಿಗೆ ಒಂದು ಅನುಕೂಲ ಮಾಡಿಕೊಡ್ರಿ. ಇಂಥದ ದುಷ್ಟ ಅಧಿಕಾರಿಗಳನ್ನ ಭ್ರಷ್ಟ ಅಧಿಕಾರಿಗಳನ್ನ ಒಟ್ಟು ಪತ್ತೆ ಹಚ್ಕಿಸಿಂದ ಅವ್ರಿಗೊಂದು ಏನಾರ ಅಮಾನತ ಮಾಡ್ಕಿಸಿಂದ ಅವ್ರಿಗೊಂದು ಕಠಿಣ ಶಿಕ್ಷೆ ಕೊಟ್ಟು ನಮ್ಮಂಥ ಬಡವರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ರಿ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಇಲ್ಲ ನಮ್ಮ ಶಾಸಕರಾಗಲಿ ಸ್ವಲ್ಪ ಇದನ್ನು ತಲೆಯಾಗಿ ತೊಗೊಂಡು ಇದು ಮಾಡಿ ನಮ್ಮಂಥ ಬಡವರಿಗೆ ಬದುಕಾಕ ಒಂದು ಹಾದಿ ಮಾಡಿಕೊಡ್ಲಿ ಅನ್ನೋದು ಒಂದೇ ಉದ್ದೇಶ. ಮತ್ತು ಇದರಿಂದ ಬಡವರಿಗೆ ಅನುಕೂಲ ಭಾಳ ಆಕೈತೆ ನನ್ನ ಅನಿಸಿಕೆ ಸರ್. ತಮ್ಮ ಹೆಸರು ರೀ? ನನ್ನ ಹೆಸರು ಸರ್ ರವೀಂದ್ರ ಈಶ್ವರ್ ತೀರ್ನಿ ಅಂತ ಸರ್. ಮಾಡ್ಯಾರ ಸರ್ 3 ಸಲ ಮಾಡ್ರು 3 ಮಂದಿ ಬಂದು ಸರ್ 3 ನಮೂನಿ ಮಾಡ್ಯಾರ ಸರ್. ಮತ್ತು ಇದು ನಮ್ಮಲ್ಲೇ ಬೆಂಕಿ ಹಚ್ಚಿ ಹೊಂಟಾರ ಸರ್. ಅದಕ್ಕೆ ಅಂಥ ದುಷ್ಟ ಭ್ರಷ್ಟ ಅಧಿಕಾರಿಗಳನ್ನ ಆದಷ್ಟು ಬೇಗ ಪತ್ತೆ ಹಚ್ಚಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ನಿಮ್ಮ ವಾಹಿನಿ ಮುಖಾಂತರ ನಾ ಕೇಳ್ಕೊಳ್ತೇನೆ ಸರ್.